ಅಯ್ಯೋ ನಾನು ಅದು ಬಂದಿಲ್ಲಿ ಅರ್ಧ ಗಂಟೆ ಆಯಿತು. ಈ ಸೀಮಾ ಎಲ್ಲೋದ್ಲು? ಹಾಂ, ಯಾಕೆ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ, ನಿಮ್ಮ ಊರಿಂದ ಆಚೆ ಅಂತ ಹೇಳಿದ್ದೀನಿ, ಬೇಗ ಬಾ ಅಂತಾನ. ಬರ್ತೀನಿ ಅಂದೋಳು, ಬರಲೇ ಇಲ್ವಲ್ಲ. ಕಾಯೋಕ್ಕಾಗಲ್ಲಪ್ಪ. ಇಷ್ಟು ದಿನ ಅದೆಲ್ಲೋ ಹೋಗಿದ್ಲೋ ಏನೋ, ಫೋನ್ ಮಾಡಿಲ್ಲ, ಏನೂ ಇಲ್ಲ. ಫೋನಲ್ಲಿ ಏನಾಯಿತು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತೇಳಿ ಸಿಟ್ಟು ಮಾಡಿಕೊಂಡು ಇಟ್ಲು. ಅದಕ್ಕೆ ನಾನು ಡೈರೆಕ್ಟಾಗಿ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಇಲ್ಲಿಗೆ ಬಾ ಅಂತಂದರೆ ಎಷ್ಟೊತ್ತಿಗೆ ಬರ್ತಾಳೋ ಏನೋ. ನಾನೇ ಅವ್ರ ಮನೆ ಹತ್ರ ಹೋಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ, ಆದರೆ ಅವಳು ಬೇಡ ಅಂತ ಹೇಳಿದ್ಲು. ಎಷ್ಟೊತ್ತಿಗೆ ಬರ್ತಾಳೋ ಏನೋ, ಕಾಯೋಕ್ಕಾಗಲ್ಲಪ್ಪ. ಆಹಾ, ಬಂದ್ಲು ನನ್ನ ಲವ್ವರು. ಸೀಮಾ ಸೀಮಾ, ನೀನು ಬತ್ತೀಯಾ ಅಂತ ನಾನು ಅರ್ಧ ಗಂಟೆಯಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟೊತ್ತು ಬರೋದು? ಹಾಂ, ಸದ್ಯ ಬಂದಿಯಲ್ಲ. ಬಾ ಸೀಮಾ ಬೇಗ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ ಅಂತ? ಅಲ್ಲ, ನಾನು ಫೋನಲ್ಲಿ ಹೇಳಿದೆ ತಾನೆ ನಾನು ಬರಲ್ಲ, ಬರಬೇಡ ಅಂತಂಗೆಲ್ಲನ. ನಿಮ್ಮ ಮನೆ ಹತ್ರನೇ ಬರ್ತೀನಿ ಅಂತ ಹೇಳ್ತೀಯಾ? ನಮ್ಮ ಮನೆ ಹತ್ರ ಬಂದರೆ ಅಷ್ಟೇ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದರೆ. ಅಲ್ಲ, ನಾನು ಏನಾಗಿದ್ದೆ, ಎಲ್ಲಿಗೆ ಹೋಗಿದ್ದೆ ಅಂತನಾ ನಿನಗೇನಾದರೂ ಪ್ರಜ್ಞೆ ಆಯ್ತಾ? ಹೇಳು. ಯಾಕೆ ಸೀಮಾ ಹಿಂಗೆ ಹೇಳ್ತಾ ಇದೆಯಾ? ಏನಾಯಿತು? ಏನಾಯ್ತಾ? ನಿನ್ನ ಫೋನ್ ಏನಾಗಿದೆ? ನಾನು ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ, ಯಾಕೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಏನಾಯಿತು? ಓ, ನನ್ನ ಫೋನ್ ಸರಿ ಇರಲಿಲ್ಲ, ರಿಪೇರಿಗೆ ಅಂತ ಕೊಟ್ಟಿದ್ದೆ. ಹಾಗಾಗಿ ಒಂದು ವಾರ ನಾನು ಫೋನೇ ಯೂಸ್ ಮಾಡಿಲ್ಲ. ಅದು ಯೂಸ್ ಮಾಡಬೇಕು ಅಂದರೆ ನಮ್ಮ ಅಪ್ಪನ ಫೋನ್ ತಗೊಂಡು ಯಾರಿಗಾದ್ರೂ ಫೋನ್ ಮಾಡ್ತಿದ್ದೆ, ಸುಮ್ಮನೆ ಆಗ್ತಿದ್ದೆ. ನಿಮ್ಮ ಫೋನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ? ಓ, ನಮ್ಮ ಅಪ್ಪನ ಫೋನಾಗ ಮಾತಾಡೋದು ಡೇಂಜರು ಅಂತ ನಾನು ಮಾಡಲಿಲ್ಲ ಬಿಡು. ನನ್ನ ಫೋನ್ ಚೆನ್ನಾಗಾದ್ಮೇಲೆ ಮಾಡೋದಾಯ್ತು ಅಂತ ಸುಮ್ಮನಾದೆ. ಏನಾಯಿತು ಹೇಳು? ನೀನು ನೋಡಿ ಎಷ್ಟು ದಿನ ಆಯಿತು ನೀನು ಮಾತಾಡಿಸಿ. ಫೋನ್ ಮಾಡಿ ಬಾ ಅಂತಂದರೆ ಬರಲ್ಲ ಅಂತೀಯ, ನಾನೇ ಬರಲ್ಲ ನಿಮ್ಮ ಮನೆ ಹತ್ರ ಅಂದರೆ ಅದಕ್ಕೂ ಬೇಡ ಅಂತೀಯ. ಏನಾಯಿತು? ಯಾಕೆ? ಏನಾಯಿತು ಅಂದರೆ ನಾನು ಜೈಲಿಗೆ ಹೋಗಿದ್ದೆ. ಒಂದು 10 ದಿವಸ ಏನೋ ಜೈಲಲ್ಲಿದ್ದೆ. ಅದು ಗೊತ್ತಾ ನಿನಗೆ ಕಿರಣ್? ಏನು, ಜೈಲಿಗೆ ಹೋಗಿದ್ದ 10 ದಿವಸ? ಯಾಕೆ? ಏನಾಯಿತು? ಏನಾಯಿತು ಸೀಮಾ? ಅಯ್ಯೋ, ಪ್ರಾಮಿಸ್, ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಯಾವಾಗ ರಿಲೀಸ್ ಆದೆ? ಯಾರು ಬೇಲ್ ಕೊಟ್ಟರು? ಏನು ಮಾಡಿದೆ ಅಂತ ತಪ್ಪು? ಏನು ಮಾಡಿದ್ದೆ ಹೇಳು ಸೀಮಾ? ಏನು ಮಾಡಿದ್ದೆ ಹೇಳು ಸೀಮಾ ಅಂತ ಈಗ ಬಂದ್ಬಿಟ್ಟಿಯಲ್ಲ. ನನ್ನ ನಿಜವಾಗ್ಲೂ ನೀನು ಲವ್ ಮಾಡೋದೇ ಆಗಿದ್ರೆ ನಾನು ಹುಡುಕೊಂಡು ಬರ್ತಿದ್ದೆ ನಮ್ಮ ಅಂತಕ್ಕಾದ್ರೂ. ಏನಾಯಿತು ಅಂತ ನನ್ನ ಫ್ರೆಂಡ್ಸ್ನಾದ್ರೂ ಕೇಳ್ಕೊಂಡು ಬರ್ತಿದ್ದೆ. ಆದರೆ ನೀನು ಬರಲಿಲ್ಲ. ನೀನು ಸ್ವಾರ್ಥಿ. ನಿನಗೆ ಬೇಕಾದ ಮಾತ್ರನ ಮಾತಾಡ್ಸಕ್ಕೆ ಬರ್ತೀಯ, ಫೋನ್ ಮಾಡ್ತೀಯ. ಆಮೇಲೆ ನಮಗೇನಾದರೂ ಬೇಕಾದರೆ ಫೋನ್ಗೂ ಸಿಗಲ್ಲ, ಏನೂ ಇಲ್ಲ. ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿ ಓಡಾಡ್ತೀಯ. ಈಗ ನೋಡಿದ್ರೆ ಮತ್ತೆ ಬಂದಿದ್ಯಾ. ಅಯ್ಯೋ ಸಾರಿ ಸೀಮಾ, ನಾನು ಹುಡ್ಕೊಂಡು ಬರೋಣ ಅಂತಾನೆ ಇದ್ದೆ. ಆದರೆ ಏನು ಮಾಡೋದು, ನಿಮ್ಮ ಮನೇಲಿ ಬೇರೆ ಇರ್ತೀಯ, ಅದಕ್ಕೆ ಬಂದರೆ ಗೊತ್ತಾಗ್ಬಿಡುತ್ತೆ. ನೀನು ಬೇರೆ ಮನೆ ಹತ್ರ ಬರಬೇಡ ಅಂತ ಬೇರೆ ವಾರ್ನಿಂಗ್ ಮಾಡಿದ್ದಲ್ಲ, ಅದಕ್ಕೆ ಬರಲಿಲ್ಲ. ಸಾರಿ ಅಂತೆ. ಸಾರಿ ತಗೊಂಡು ನಿಮ್ಮನೆ ಮೋರಿಗೆ ಹಾಕೋ ಹೋಗಿ. ನೀನು ಸಾರಿ ಬೇಡ, ಏನು ಬೇಡ. ಅಲ್ಲ, ಲವರ್ ಅಂದರೆ ಹೆಂಗಿರಬೇಕು? ತನ್ನ ಹುಡುಗಿಗೆ ಸ್ವಲ್ಪ ಒಂದು ಇರುವೆ ಕಚ್ಚಿದ್ರೂ ಹುಡುಗ ಆದವನು ಎಷ್ಟು ಒದ್ದಾಡ್ತಾನೆ ಗೊತ್ತಾ? ನೀನು ನಾನು ಜೈಲಿಗೆ ಹೋದ್ರೂ ಒಂದಿಷ್ಟು ತಲೆನೇ ಕೆಡಿಸ್ಕೊಂಡಂಗೆ ಓಡಾಡ್ತಿದ್ಯಲ್ಲ. ಏನು ಯಾರಾದರೂ ಬೇರೆ ಹುಡುಗಿ ನೋಡ್ಕೊಂಡಿದ್ಯೋ ಹೆಂಗೆ? ಆ ಕಡೆಗೊಬ್ಳು ಈ ಕಡೆಗೊಬ್ಳು ಅಂತಾನ. ಸೀಮಾ, ನಾನು ಯಾಕೆ ಆ ಥರ ಮಾಡಲಿ? ನಾನು ಅಂಥ ಹುಡುಗನ ಹೇಳು? ನಿನಗೆ ಯಾಕೆ ಇಂಥ ಡೌಟು ನನ್ನ ಮೇಲೆ? ಯಾಕೆಂದರೆ ಒಂದು 15 ದಿವಸ ಆನ್ ಆಗಿರ್ತೀಯ, ನೀನು ಕನೆಕ್ಟ್ ಆಗ್ತಾ ಇರ್ತೀಯ. ಆದರೆ ಇನ್ನೊಂದು 15 ದಿವಸ ಕಾಣೆ ಆಗ್ಬಿಡ್ತೀಯ. ಅದಕ್ಕೆ ನನಗೆ ಅನುಮಾನ ಬತ್ತೈತೆ. ಏನು ಹೇಳು? ಯಾರನ್ನಾದ್ರೂ ನೋಡ್ಕೊಂಡಿದ್ಯಾ? ಯಾವಳನ್ನಾದ್ರೂ? ಅವಳಿಂದ ಸುತ್ತಾಡಕ್ಕೆ ಹೋಗಿದ್ದ ಈ ಒಂದು 15 ದಿವಸ, ತಿಂಗಳಿಂದನ? ಹೇಳೋ, ನಿಜ ಹೇಳು. ಪ್ರಾಮಿಸ್ ಇಲ್ಲ ಸೀಮಾ. ಅಯ್ಯೋ, ನಿನ್ ಬಿಟ್ಟು ನಾನು ಯಾವ ಹುಡುಗಿನೂ ಕಣ್ಣೆತ್ತೂ ನೋಡಲ್ಲ, ಗೊತ್ತಾ? ನಾನು ಎಷ್ಟು ಒಳ್ಳೆ ಹುಡುಗ ಅಂತ ನಿನಗೆ ಗೊತ್ತು ತಾನೆ. ಯಾಕೆ ಸೀಮಾ ನನ್ನ ಮೇಲೆ ಅನುಮಾನ ಪಡ್ತೀಯಾ? ಪ್ಲೀಸ್, ಹಂಗೆಲ್ಲ ಅನುಮಾನ ಪಡಬೇಡ. ಅನುಮಾನ ಬರೋ ಥರ ನಡ್ಕೊಂಡ್ರೆ ಅನುಮಾನ ಪಟ್ಟೇ ಪಡ್ತಾರೆ. ನೀನು ಏನಾದ್ರೂ ನನಗೆ ಮೋಸ ಮಾಡಿದ್ರೆ ನೀನಂತೂ ನರಕಕ್ಕೆ ಹೋಗೋದು ಹೇಳಿರ್ತೀನಿ. ಇಲ್ಲ ಸೀಮಾ, ಪ್ರಾಮಿಸ್, ನಿನಗಂತೂ ಮೋಸ ಮಾಡಲ್ಲ. ನಾನು ಯಾವತ್ತಿದ್ರೂ ನಿನ್ನ ಹುಡುಗನೇ, ನೀನು ನನ್ನ ಹುಡುಗಿನೇ. ಅದನ್ನು ಯಾರಿಂದನೂ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ, ಆ ದೇವರಿಂದನೂ ಸಾಧ್ಯ ಇಲ್ಲ. ಹೌದಾ? ಹಾಗಾದರೆ ಈ ಒಂದು 15 ದಿವಸ 20 ದಿವಸದ ಮೇಲೇ ಆಯಿತು ನೀನು ನನಗೆ ಫೋನ್ ಮಾಡಿ. ಇಷ್ಟು ದಿನ ಎಲ್ಲೋಗಿದ್ದೆ, ಏನಾಗಿತ್ತು? ಅದು ಸೀಮಾ, ಏನಾಯಿತು ಗೊತ್ತಾ? ನಮ್ಮ ಅಪ್ಪನಿಗೆ ಆಕ್ಸಿಡೆಂಟು. ಕಾಲು ಪೆಟ್ಟಾಗಿ ಕಾಲು ಮುರಿದ್ಬಿಟ್ಟಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಹಂಗಾಗಿ ನಿನಗೆ ಫೋನು ಮಾಡೋಕ್ಕಾಗಲಿಲ್ಲ, ನನ್ನ ಮೊಬೈಲೂ ಚೆನ್ನಾಗಿರ್ಲಿಲ್ವಲ್ಲ. ಅದಕ್ಕೆ ಸುಮ್ಮನಾದೆ. ಆಸ್ಪತ್ರೆಯಿಂದ ನಾನು ನಿನಗೆ ಇನ್ನೇನು ಕಾಲ್ ಮಾಡೋದು ಅಂತನ. ಆದರೆ ನೀನು ನೋಡಿದ್ರೆ ಈ ಥರ ಜೈಲು ಸೇರಿದ್ಯಾ. ಅಯ್ಯೋ ಸಾರಿ ಸೀಮಾ. ನಿಜನಾ? ನಿಮ್ಮ ಅಪ್ಪನಿಗೆ ಆಕ್ಸಿಡೆಂಟಾ? ಯಾವಾಗ? ಎಲ್ಲಿ? ಹೌದು, ಅಲ್ಲ, ಈ ಒಂದು 20 ದಿವಸದ ಹಿಂದೆ ನಮ್ಮಪ್ಪ ಬೈಕಲ್ಲಿ ಬರಬೇಕಾದ್ರೆ ಯಾವುದೋ ಗಾಡಿಗೆ ಗುದ್ಬಿಟ್ಟಿತ್ತು. ಅದಕ್ಕೆ ಕಾಲು ಮುರಿದೋಗಿತ್ತು. ಹೌದಾ? ನಿಜನ ಕಿರಣ್? ಅಯ್ಯೋ,
ನನಗೆ ಈ ವಿಷಯನೇ ಗೊತ್ತಾಗಲಿಲ್ಲ ನೋಡು. ನೀನು ಸುಮ್ಮನೆ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ, ಈಗ ಹೆಂಗಿದ್ದಾರೆ ನಿಮ್ಮಪ್ಪ? ಡಿಸ್ಚಾರ್ಜ್ ಮಾಡಿಸಿದ್ರಾ ಆಸ್ಪತ್ರೆಯಿಂದ? ಮನೆಗೆ ಹೋಗಿದ್ದಾರಾ? ಹಾಂ ಹೌದು ಸೀಮಾ. ಇನ್ನೂ ನಿನ್ನೆ ತಾನೇ ಡಿಸ್ಚಾರ್ಜ್ ಮಾಡಿದ್ವಿ. ನಿನ್ನೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಇವತ್ತು ನೀನು ನೋಡೋಣ ಅಂತ ಬಂದಿದ್ದೀನಿ. ಹೌದೇನೋ ಕಿರಣ್. ಅಯ್ಯೋ ಸಾರಿ, ನಾನು ನಿನಗೆ ನಿನ್ನ ಮೇಲೇ ಅನುಮಾನ ಪಟ್ಬಿಟ್ಟೆ. ಸಾರಿ ಕಣೋ. ಅಯ್ಯೋ ಅಷ್ಟಕ್ಕೆಲ್ಲ ಯಾಕೆ ಸಾರಿ ಬಿಡು ಸೀಮಾ. ಒಟ್ಟಿನಲ್ಲಿ ನನ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು. ಮತ್ತೆ ಅಲ್ಲ, ಏನೋ ಕೇಳೋಣ ಅಂದ್ಕೊಂಡೆ. ಅದೇ ನೀನು ಜೈಲಿಗೆ ಹೋಗಿದ್ದೆ ಅಂದಲ್ಲ, ಯಾಕೆ, ಏನಾಯಿತು, ಏನು ಪ್ರಾಬ್ಲಮ್ಮು? ಅಲ್ಲ, ಜೈಲಿಗೆ ಹೋಗೋಂಥದ್ದು ನೀನೇನು ಮಾಡಿದೆ? ಅಯ್ಯೋ ಕಾಲು ನೋಯ್ತವೆ, ಇಲ್ಲೆಲ್ಲಾದರೂ ಕೂತ್ಕೊಂಡು ಮಾತಾಡೋಣ ನಡಿ ಕಿರಣ್. ಸರಿ ಆಯಿತು, ಬಾ ಬಾ ಕಿರಣ್, ಇಲ್ಲಿ ಚೆನ್ನಾಗೈತೆ ಕುತ್ಕೊಂಬಕ್ಕೆ, ಬಾ ಬಾ. ಹೌದು ಸೀಮಾ, ತುಂಬ ಚೆನ್ನಾಗೈತೆ. ಸರಿ, ಈಗ ಹೇಳು ಸೀಮಾ, ಯಾಕೆ ಜೈಲಿಗೆ ಹೋಗಿದ್ದೆ, ಏನಾಯಿತು? ಏನು ಮಾಡಿದ್ದೆ ನೀನು ಅಂಥದ್ದು? ಅದು ಹೆಂಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಕಿರಣ್. ಏನು ಗೊತ್ತಾ, ನಮ್ಮ ಅತ್ತಿಗೆ ಇದ್ದಾಳಲ್ಲ, ನಮ್ಮ ಅಣ್ಣ ಹೆಂಡ್ತಿ ಲಾವಣ್ಯ, ಅವಳು ನನ್ನ ಮದುವೆನ ಅವನು ಇವನು ಇದ್ದಾನಲ್ಲ ವಾಸು, ನಾನು ಹೇಳ್ತಿದ್ನಲ್ಲ ನಾನು ಹಿಂದೆ ಬಿದ್ದೇನ ಸೊಳ್ಳೆ ಅಂತವನು ಅಂತ, ಅವನ ಜೊತೆಗೆ ಮದುವೆ ಫಿಕ್ಸ್ ಮಾಡಕ್ಕೆ ನೋಡಿದ್ಲು ಅವಳು ಆ ಲಾವಣ್ಯ. ಆಮೇಲೆ ನನ್ನ ಫ್ರೆಂಡ್ ರೀಮಾ ಇಲ್ವಾ, ಅವಳ ಮದುವೆನ ಅವ್ರ ಅತ್ತೆ ಮಗನ ಜೊತೆ ಫಿಕ್ಸ್ ಮಾಡಕ್ಕೆ ನೋಡಿದ್ಲು ಆ ಲಾವಣ್ಯ. ಅದಕ್ಕೆ ನಮ್ಮಿಬ್ರಿಗೂ ಸಿಟ್ಟು ಬಂತು ಅವಳ ಬಗ್ಗೆ. ನಾನು ನಿನ್ನ ಲವ್ ಮಾಡಿ ಆ ವಾಸನೆ ಹೆಂಗೆ ಮದುವೆ ಆಗೋಣ ಹೇಳು? ಅದಕ್ಕೆ ನನಗಿಷ್ಟ ಇಲ್ಲದೆ ಇಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಸಿಟ್ಟಿಗೆ ಅವಳನ್ನ ಕಿಡ್ನಾಪ್ ಮಾಡಿಸಿದ್ವಿ. ನಮಗೆ ಯಾರೋ ಗೊತ್ತಿದ್ರಲ್ವಾ ಅವ್ರ ಜೊತೆ, ಅದಕ್ಕೆ ಅದು ನಮ್ಮ ಕಡೆ ಬರಲ್ಲ, ನಮ್ಮ ಮೇಲೆ ಅನುಮಾನ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಪೊಲೀಸ್ನವರು ಫೋನೆಲ್ಲ ಟ್ರ್ಯಾಕ್ ಮಾಡಿ ನಮ್ಮನ್ನು ಹಿಡ್ದಾಕ್ಬಿಟ್ರು. ಅದಕ್ಕೆ ಜೈಲಿಗೆ ಹೋಗಿದ್ದು. ಹೌದಾ? ಅಲ್ಲ, ಅವಳಿಗೆ ಯಾಕೆ ಬೇಕಂತೆ ನಿಮ್ಮ ಮದುವೆ ವಿಷಯ? ನೀನು ನಾನು ಲವ್ ಮಾಡ್ತಾ ಇರೋ ವಿಷಯ ಹೇಳ್ಬಿಡು ನಿಮ್ಮ ಮನೆಯಲ್ಲಿ. ಅಯ್ಯೋ ಬೇಡ ಕಿರಣ್, ಹಂಗೆಲ್ಲ ಹೇಳಿದ್ರೆ ಅಷ್ಟೇ ನಮ್ಮ ಮನೇಲಿ ಒಪ್ಪಲ್ಲ. ಈಗ ಸದ್ಯಕ್ಕಿನ್ನೂ ನಾನು ಜೈಲಿಂದ ಬಂದಿದ್ದೀನಿ, ಈಗ ಸದ್ಯ ಏನು ಮಾತಾಡೋದು ಬೇಡ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಇದೆಲ್ಲ ಮರೀಲಿ ಜೈಲಿಂದು ಇದೆಲ್ಲನ, ಆಮೇಲೆ ನೋಡೋಣ, ನಾನೇ ಹೇಳ್ತೀನಿ ನಿಮ್ಮ ಮನೇಲಿ. ಸರಿ ಆಯಿತು, ಮನೇಲಿ ನಿಧಾನವಾಗಿ ಮಾತಾಡೋಣ. ಸದ್ಯ ನೀನು ನನ್ನ ಅನುಮಾನ ಪಡಲಿಲ್ವಲ್ಲ, ಅಷ್ಟೇ ಸಾಕು ಬಿಡು. ಅಲ್ಲಿರೋಳು ನಮ್ಮ ಸೀಮಾ ಆಗಿದ್ದಂಗಿದ್ದಾನೆ. ಯಾರವನು ಹುಡುಗ? ಯಾರೋ ಏನೋ, ನನಗೆ ಯಾಕೆ ಬೇಕಪ್ಪ, ಸುಮ್ಮನೆ ನನ್ನ ಪಾಡಿ ನಾನು ಹೋಗೋದು ಒಳ್ಳೇದು ಅನ್ಸುತ್ತೆ. ನೋಡು ಕಿರಣ್, ಆದಷ್ಟು ಬೇಗ ನೀನು ನನ್ನ ಮದುವೆ ಆಗಬೇಕು. ನಿಮ್ಮ ಮನೇಲಿ ಎಲ್ಲರೂ ಒಪ್ತಾರೆ ತಾನೇ ನನ್ನ? ಹೆಂಗೆ ಹೇಳು? ಒಪ್ತಾರೆ, ಮದುವೆ ಆಗೋಣ ಇರೋ, ಇನ್ನೂ ಸ್ವಲ್ಪ ದಿನ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀವಿ ಹೇಳು? ಯಾಕೆ ಅಂದರೆ ನಮ್ಮ ಮನೇಲಿ ಆಲೇನೆ ನಾನು ಜೈಲಿಗೆ ಹೋಗಿ ಬಂದಿರೋದಕ್ಕೂ ನಮ್ಮ ಅಪ್ಪ ಅಮ್ಮಗ ಅಣ್ಣನಿಗೂ ಸಿಟ್ಟು ಬಂದೈತೆ. ಬೇಗ ಇವಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತನ ಗಂಡು ಹುಡುಕ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನು ಆದಷ್ಟು ಬೇಗ ಯಾವುದಕ್ಕೂ ನಿನ್ನ ನಿರ್ಧಾರ ತಿಳಿಸ್ಬೇಕು. ನಾನಂತೂ ನಿನ್ನೆ ಮದುವೆ ಆಗೋದು, ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ನನಗೆ. ಗೊತ್ತಾಯ್ತಾ? ಆದಷ್ಟು ಬೇಗ ನಿಮ್ಮ ಮನೇಲಿ ಮಾತಾಡಿ ಒಪ್ಸು. ಸರಿ ಆಯಿತು ಸೀಮಾ, ಒಪ್ಪಿಸ್ತೀನಿ. ನೀವು ಮಾತಾಡ್ತಾರೆ, ಏನಾದರೂ ಮಾತಾಡ್ಕೊಳ್ಳಿ, ಹೋಗೋಣ. ಸರಿ ಆಯಿತು ಸೀಮಾ, ನಾವಿಬ್ರು ಎಲ್ಲಾದ್ರೂ ಹೋಗಿ ಏನಾನ ತಿನ್ಕೊಬರೋಣ, ಬತ್ತೀಯಾ? ಅಯ್ಯೋ ಬೇಡಪ್ಪ, ಬೇಡ ನಮ್ಮ ಮನೇಲಿ ಬೈತಾರೆ. ತಿರ್ಗಾ ಈಗಲೇ ಎಲ್ಲೂ ಹೋಗ್ಬೇಡ ಅಂತ ಬೇರೆ ಹೇಳಿದ್ದಾರೆ. ನಾನು ಮನೆಗೆ ಹೋಗ್ತೀನಿ ನಾನು. ಹೌದಾ? ಅಯ್ಯೋ, ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ಯಾ, ಹಂಗೆ ಹೋಗ್ತೀಯಾ? ಹೌದು ಕಿರಣ್, ನಮ್ಮಪ್ಪ ಈಗ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಎಲ್ಲೋಗಿದೆ ಏನು ಎತ್ತ ಅಂತ ಕೇಳ್ತಾರೆ. ಅದಕ್ಕೆ ದಯವಿಟ್ಟು ನಾನು ಮನೆಗೆ ಹೋಗಬೇಕು, ನೀನು ಹೊರಟೋಗು. ಮತ್ತೆ ನಿಮ್ಮ ಭೇಟಿ ಮತ್ತೆ ಯಾವಾಗ? ಆದಷ್ಟು ಬೇಗ ಆಗುತ್ತೆ. ನೀನು ಬೇಗ ನಮ್ಮಿಬ್ರು ಮದುವೆಗೆ ಏರ್ಪಾಡು ಮಾಡ್ಕೊ, ನಿಮ್ಮ ಮನೇಲಿ ಒಪ್ಸೋಕ್ಕೆ ಪ್ರಯತ್ನ ಪಡು. ಸರಿ ಆಯ್ತಾ, ಬರಲಾ? ಆಯಿತು ಸೀಮಾ. ಅಯ್ಯೋ, ಇಷ್ಟು ಬೇಗ ನಿನ್ನ ಕಳ್ಸೋಕ್ಕೆ ಇಷ್ಟ ಇಲ್ಲ, ಎಲ್ಲಾದರೂ ಸುತ್ತಾಡ್ಕೊಂಬರೋಣ ಅಂತ ಅಂದ್ಕೊಂಡೆ. ನೀನು ನೋಡಿದ್ರೆ ಏನೇನೋ ಹೇಳ್ತಾ ಇದೆಯಾ. ಸರಿ ಆಯಿತು ಬಿಡು, ನಿನಗೆ ಯಾಕೆ ತೊಂದರೆ ಕೊಡೋಣ, ನಾನು ಹೋಗ್ತೀನಿ, ಹೊರಡು ನೀನು. ಹಿಂಗೆ ಹೋಗ್ತೀನಿ, ಈ ರೋಡಲ್ಲ ಸಿನಿ, ನೀನು ಈ ಕಡೆ ಹೋಗ್ಬಿಡು. ಸರಿ ಆಯಿತು ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.